ನಮಸ್ಕಾರ ವಿದ್ಯಾರ್ಥಿಗಳೇ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ರಿಸಲ್ಟ್ ಬಂದ ತಕ್ಷಣ ಕೆಲವೊಂದಿಷ್ಟು ಹುಡುಗರಿಗೆ ಭಾಳಷ್ಟುಗಳು ಅಂತಂದರೆ ಕ್ವಶನ್ಸ್ ಕಾಡ್ತದವೆ. ಆ್ಯಕ್ಚುಲಿ ಇದು ರಿಸಲ್ಟ್ ನಿಜನಾ ಸುಳ್ಳು ಅಂತಲೇ ಇದೆ. ಫಸ್ಟ್ ಆಫ್ ಆಲ್ ಫೇಕ್ ಅಂತಂದರೆ ಮೊದಲದಾಗಿ ಬಿಡ್ತೀನಿ, ಇದು ಯಾವುದೇ ರೀತಿ ಫೇಕ್ ಅಲ್ಲ. ಯಾಕಂತಂದರೆ ಗೌರ್ಮೆಂಟ್ ರಿಸಲ್ಟ್ ಯಾವುದೇ ರೀತಿ ಫೇಕ್ ಇರಲ್ಲ ಒಂದು. ಆ್ಯಂಡ್ ಈಗ ಒಂದೊಂದು ಕ್ವಶನ್ಸ್ ಓದ್ತಾ ಹೋಗ್ತೀನಿ, ಯಾಕಂದರೆ ಎಷ್ಟೊಂದೆಲ್ಲ ಡೌಟ್ಸ್ ಇದಾವೆ ನಿಮಗೆ ಗೊತ್ತಾಗಿರ್ತದೆ. ಒಂದೇ ನೋಡಿ, ಪಾಸ್ ಆಗಿರೋರು ಮತ್ತೆ ರಿಸಲ್ಟ್ ಚೇಂಜ್ ಆಗುತ್ತಾ ಅಂತಂದು ಪಾಸ್ ಆಗಿದವರು ಅಂತಂದರೆ ಈಗ ಏನಾಗಿದೆ, ರಿಸಲ್ಟ್ ಮತ್ತೆ ವಾಪಸ್ ಬಿಡ್ತೀನಿ ಅಂತ ಎಲ್ಲ ಕೂಡ ಮಾತಾಡ್ತಿದಾರಲ್ವ. ಸೊ ಹಂಗಾಗಿ ಅದ್ರ ತಕ್ಕನಂಗೆ ಏನಾದರೂ ಮತ್ತೆ ರಿಸಲ್ಟ್ ಬಂದಾಗ ಈಗ ಪಾಸ್ ಆದವ್ರು ಫೇಲ್ ಆಗ್ಬೋದು ಅಂತಂದು ನೋಡಿ. ಇದು ಯಾವ ರೀತಿ ಅಂತಂದರೆ ಯಾರ್ದೆಲ್ಲ ಡಾಟಾ ಮಿಸ್ಸಿಂಗ್ ಆಗಿದೆ ಮೀನ್ಸ್ ಹೇಳ್ತೀನಿ ನೋಡಿ. ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ಪಾಸ್ ಆಗಿರೋ ಮಾರ್ಕ್ಸ್ ಬಂದಿದ್ದಾವೆ, ಆದರೂ ಕೂಡ ನಿಮ್ಮ ರಿಸಲ್ಟಲ್ಲಿ ಫೇಲ್ ಅಂತ ಬರ್ತಾಯಿದೆ. ಓಕೆ, ಈ ಥರ ಕಂಡೀಷನ್ ಇತ್ತಂದರೆ, ಅಥವಾ ನಿಮಗೆ ಗೊತ್ತಿದೆ ಸೇಮ್ ನಿಮಗೆ ಗೊತ್ತಿರ್ತದೆ ನಾಳೆ ಆ್ಯಕ್ಚುಲಿ ಏನಾದರೂ ರಿವ್ಯಾಲ್ಯೂಷನ್ ಹಾಕಿದಾಗ ನಿಮ್ಗೆ ಅನ್ಕೊಂಡಿರ್ತಾರೆ ಮಿನಿಮಮ್ ಆದ್ರೆ ನಂಗೆ ಇಷ್ಟು ಮಾರ್ಕ್ಸ್ ಬರ್ತದೆ, ಮಿನಿಮಮ್ ನಾನು ಹೇಳ್ತಾರೆ ಮ್ಯಾಕ್ಸಿಮಮ್ ಅಲ್ಲ, ಆದರೂ ಕೂಡ ಸೇಮ್ ಮಾರ್ಕ್ಸೇ ಬಂದಿದ್ದಾವೆ ಈ ರೀತಿ ಆದಾಗ. ಅಥವಾ ಏನಾದರೂ ಓಕೆ ಡಾಟಾ ನಾಟ್ ಫೌಂಡೆಡ್ ಈ ಥರ ಬಂದಾಗ ಕೆಲವೊಂದಿಷ್ಟು ಡಾಟಾ ಹ್ಯಾಂಡ್ಲಿಂಗಲ್ಲಿ ಸ್ವಲ್ಪ ಮಿಸ್ಸಿಂಗ್ ಆಗ್ತಿರ್ತದೆ. ಸೊ ಈ ಥರ ಸಿಚುವೇಷನ್ ಒಳಗೆ ಸೊ ಏನಾಗುತ್ತಂದರೆ ಪಾಸ್ ಆದವರು ಮೇ ಬಿ ಆಲ್ಮೋಸ್ಟ್ ನಿಮ್ಗೆ ಚೇಂಜಸ್ ಆಗೋ ಸಾಧ್ಯತೆ ಇರೋಲ್ಲ. ಯಾಕಂತಂದರೆ ಅಂದರೆ ನಿಮಗೆ ಗೊತ್ತಿರೋ ನಿಮ್ಗೆ ಅನಿಸ್ತಿರ್ತದೆ, ಓಕೆ ನನಗೆ ಬಂದಿರೋಷ್ಟು ಮಾರ್ಕ್ಸ್ ಬಂದಿದ್ದಾವೆ, ಕರೆಕ್ಟ್ ಇದೆ ನನ್ನ ಮಾರ್ಕ್ಸ್ ಅಂತ ಅನಿಸುತ್ತೆ ನಿಮ್ಗೆ. ನಾಳೆ ಇಲ್ಲ, ಈ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ಇಲ್ಲ ಬ್ರದರ್ ನಮಗೆ ಈಗ ಲೈಕ್ ಎಕ್ಸಾಂಪಲ್ ನಮ್ಗೆ ಇನ್ನೂ ಕೂಡ ಒಂದು ರಿವ್ಯಾಲ್ಯೂಷನ್ ಒಂದು 5-6 ಮಾರ್ಕ್ಸ್ ಬರಬೇಕಿತ್ತು, ಬಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಬಂದಿದ್ದು ಅಂತಂದರೆ ಇದು ಯಾವುದೇ ರೀತಿ ಚೇಂಜ್ ಆಗ್ತಿರಲ್ಲ ಈ ರೀತಿ ಕಂಡೀಷನ್ ಒಳಗೆ. ಲೈಕ್ ಎಕ್ಸಾಂಪಲ್ ಇನ್ನೂ ಏನೋ ಲೈಕ್ ಎಕ್ಸಾಂಪಲ್ ಇನ್ನೂ 1 ಮಾರ್ಕ್ಸ್ 2 ಮಾರ್ಕ್ಸ್ ಬರಬೇಕಾಗಿರ್ತದೆ, ನೀವು ಚೆನ್ನಾಗಿ ಕೂಡ ಎಕ್ಸಾಮ್ ಬರ್ದಿರ್ತಾರೆ, ರಿವ್ಯಾಲ್ಯೂಷನ್ ಹಾಕಿರ್ತಾರೆ, ಬಟ್ ಆದರೂ ಕೂಡ ಸೇಮ್ ಮಾರ್ಕ್ಸೇ ಬಂದಿದೆ ಅಂದರೆ ಸೊ ಇದು ಸ್ವಲ್ಪ ಚೇಂಜಸ್ ಆಗ್ತದೆ. ಲೈಕ್ ಅದನ್ನೇ ಹೇಳ್ತಿರೋದು, ನೀವು 1 ಮಾರ್ಕ್ಸ್ 2 ಮಾರ್ಕ್ಸ್ ಇಲ್ಲಿ ಏನು ಮಾಡಬೇಕು, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತದೆ, ರಿವ್ಯಾಲ್ಯೂಷನ್ ಹಾಕಿರ್ತೀರ ಪಾಸ್ ಆಗಿರ್ತೀರ ಅಂತಂದರೆ ನಿಮ್ಮದು ಚೇಂಜಸ್ ಆಗೋಲ್ಲ, ಯಾಕಂತಂದರೆ ಕರೆಕ್ಟಾಗಿ ಬಂದಿರ್ತದೆ. ಬಟ್ ಕೆಲವೊಂದಿಷ್ಟು ಹುಡುಗರದ್ದು ಏನಾಗಿದೆ ಅಂತಂದರೆ ಇಲ್ಲಿ ಡಾಟಾ ನಾಟ್ ಫೌಂಡೆಡ್ ಅಂತ ಬರ್ತದೆ, ಪಾಸಿಂಗ್ ಮಾರ್ಕ್ಸ್ ಬಂದರೂ ಕೂಡ ರಿಸಲ್ಟ್ ಫೇಲ್ ಅಂತ ಬರ್ತಾಯಿದೆ, ಮಿಸ್ ಮ್ಯಾಚ್ಡ್ ಆಗಿ ರಿಸಲ್ಟ್ ಬಂದಿದ್ದಾವೆ. ಸೊ ಇದು ಚೇಂಜಸ್ ಆಗ್ತದೆ ಮೇನಾಗಿ ನೋಡಿ. ಸರ್ ಈ ಥರ ರಿಸಲ್ಟ್ ಅದೇ ಮಾರ್ಕ್ಸ್ ಇದೆ ಸರ್, ಚೇಂಜಸ್ ಆಗಲ್ಲ ನೋಡಿ, ಅದೇ ಮಾರ್ಕ್ಸ್ ಬಂದಿದೆ ಚೇಂಜ್ ಆಗಲ್ವ ಅಂತಂದು ನೋಡಿ. ಈ ರೀತಿ ಆದಾಗ ಹೇಳ್ತಿರೋದು ನಾವು, ಇಂಥ ಕಂಡೀಷನ್ ಒಳಗೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಇದನ್ನ ಹೇಳ್ತಿರೋದು ಚೇಂಜ್ ಆಗುತ್ತೆ. ಓಕೆ ಅಣ್ಣ, BS ನರ್ಸಿಂಗ್ ರಿಸಲ್ಟ್ ಯಾವಾಗ ನೋಡಿ, ಇದು ಬಿಟ್ಟಾಕಿ BS ನರ್ಸಿಂಗ್ ಬಗ್ಗೆ ನಾನು ಸಪ್ರೇಟ್ ಹೇಳ್ತಾ ಇರ್ತೀನಿ. ನಂದು ಎಷ್ಟು ಮಾರ್ಕ್ಸ್ ಇತ್ತು ಅಷ್ಟೇ ಇದೆ, ಅದು ನೆಕ್ಸ್ಟ್ ಚೇಂಜ್ ಆಗ್ಬೋದು. ಹೌದು, ಖಂಡಿತವಾಗ್ಲೂ ಕೂಡ ಈಗ ಏನಂತಂದ್ರೆ ಹೇಳ್ತೀನಿ, 3 ಕಂಡೀಷನ್ ಹೇಳ್ಬಿಡ್ತೀನಿ. ಈಗ ಬಂದಿರೋ ಮಾರ್ಕ್ಸು ನೆಕ್ಸ್ಟು ಬರದೇನೆ ಇರ್ಬೋದು. ಓಕೆ, ಈ ಅಂದರೆ ಪಾಸ್ ಆದವರು ಫೇಲ್ ಆಗ್ಬೋದು, ಫೇಲ್ ಆದವರು ಪಾಸ್ ಆಗ್ಬೋದು, ಅಥವಾ ಪಾಸ್ ಆದವ್ರು ಪಾಸೇ ಆಗಿರ್ತಾರೋ, ಫೇಲ್ ಆದವರು ಫೇಲ್ ಆಗಿರ್ಬೋದು, ಈ ರೀತಿ ಆಗುತ್ತೆ. ಓಕೆ, ಇದೇ ಚಾನ್ಸಸ್ ಇರೋದು ಕೂಡ ಎಷ್ಟೇ ಚಾನ್ಸಸ್, ಮತ್ತು ಇದನ್ನು ಬಿಟ್ಟು ಬೇರೆ ಏನೂ ಆಗಲ್ಲ. ಸೊ ಇಲ್ಲಿ 60% ರೈಟ್ ಆದರೆ 40% ರಾಂಗ್ ಆಗಿ ರಿಸಲ್ಟ್ ಬಂದಿರೋ ಕಾರಣ ಸ್ವಲ್ಪ ಡಾಟಾ ಹ್ಯಾಂಡ್ಲಿಂಗ್ ಸ್ವಲ್ಪ ಮಿಸ್ಮ್ಯಾಚ್ ಆಗಿದೆ. ಓಕೆ, ಸೊ ನಂಬರ್ ಅಂತಂದರೆ ಅಲ್ಲಿ JNM ಬೋರ್ಡ್ಗೆ ಕಾಲ್ ಮಾಡಿದ್ರೆ ಹೋಗ್ತಾರೆ ಅಂತ. ಒನ್ ಟೈಮ್ ಅಲ್ಲ, ನೀವು ಮಾಡ್ತಾಯಿರಿ, ಒನ್ ಟೈಮ್ ಆದರೂ ಪಿಕ್ ಮಾಡ್ತಾರೆ, ಪಕ್ಕ ಪಿಕ್ ಮಾಡ್ತಾರೆ. ಓಕೆ, ನಿನ್ನೆ ಏನೋ ಸಂಡೇ ಆಯ್ತು, ಇವತ್ತು ಕಾಲ್ ಮಾಡಿದ್ರೆ ಪಕ್ಕ ಪಿಕ್ ಮಾಡ್ತಾರೆ. ಸರ್ ಪ್ಲೀಸ್ ಚೇಂಜ್ ದ ರಿಸಲ್ಟ್. ನಾವು ಚೇಂಜ್ ಮಾಡೋದಲ್ಲಪ್ಪ, ನಿಮ್ಮ JNM ಬೋರ್ಡ್ ಅವ್ರು ಚೇಂಜ್ ಮಾಡಬೇಕು. ಓಕೆ, ನಾನ್ಸೆನ್ಸ್, ರಿವಲ್ಯೂಷನ್ ರಿಸಲ್ಟ್ ನೋ ಎನಿಥಿಂಗ್ ಮೇಕ್ ವಿಲ್ ಬಿ ಸೇಮ್, ನೋ ಚೇಂಜ್ ಐದೇ ಆರ್ ಚೆಕಿಂಗ್ ಡು ಎನಿಥಿಂಗ್ ನೋಡಿ. ಲೈಕ್ ಅಂದರೆ ಏನು ಕೂಡ ಚೇಂಜ್ ಆಗಿಲ್ಲ ಅಂತ ಈ ರೀತಿ ಹೇಳ್ತಿದ್ರ. ಓಕೆ, ಕಾಲ್ ಹೋಗ್ತಿಲ್ಲ ಸರ್ ಬೋರ್ಡ್ಗೆ, ಸರ್ ಏನು ಮಾಡಬೇಕು ಸರ್, ಸ್ಟೂಡೆಂಟ್ ಲೈಫಲ್ಲಿ ಏನು ಹಾಳು ಮಾಡ್ತಾಯಿದ್ದಾರೆ ಸರ್, ಏನು ಮಾಡಬೇಕು ನೋಡಿ. ಒಂದು ಹೇಳ್ತಿದ್ದೀನಿ, ನೀವು ಒಂದವರು ದೇವರೇ ನೋಡಿ, ಇದು ಎಕ್ಸಾಮ್ ಅಂದರೆ ಇದೇನು JNM ಎಕ್ಸಾಮ್ ಬರ್ತಿದ್ರೆ ಏನು ದೊಡ್ಡ ಎಕ್ಸಾಮ್ ಅಲ್ಲ. ಓಕೆ, ಎಂತಂದು ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ. ಇವನ್ ಅಂದರೆ ಏಜ್ ಮುಗಿತಾ ಬರ್ತಿದ್ದಾರೆ, ಲಾಸ್ಟ್ ಎಕ್ಸಾಮ್ ಇರ್ತದ, ಪ್ರಯತ್ನ ಒಂದು 15 ವರ್ಷ ಓದಿರ್ತಾರೆ IASಗೆ, ಬಟ್ ಆದರೂ ಕೂಡ ಲಾಸ್ಟ್ ಅಟೆಂಪ್ಟ್ ಕೂಡ ಆಗೋದಿಲ್ಲ, ಅಂಥವ್ರು ಕೂಡ ಇದ್ದಾರೆ. ನೀವು ಯಾಕೆ ಒಂದು JNM ಒಂದು ಏನೋ ಸಬ್ಜೆಕ್ಟ್ ಈ ಥರ ಆಗಿದೆ ಅಂತ ಹೇಳ್ತೀರ ಅಂದರೆ ಹೇಳ್ತಾ ಇದ್ದೀನಿ ಎಂಥ ನೀವು. ಓಕೆ, MBBS ತಗೋರಿ ನೋಡಿರಿ, ಅವರು ಬರೋಕ್ಕೆ ಅಂದರೆ ಎಷ್ಟೋ ಮಾಡಿ MBBS ಬಂದಿರ್ತಾರೆ, ಕೋಟಿ ಕಟ್ಟು ಫೀಸ್ ಕಟ್ಟಿಬಿಟ್ಟು ಏನು ಮಾಡಿದಾರೆ, ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, ಬಟ್ ಅವರು ಕೂಡ ಫೇಲ್ ಆಗ್ತಿದ್ದಾರೆ. ಓಕೆ, ಸೊ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಇದು ಏನು ದೊಡ್ಡ ಎಕ್ಸಾಮ್ ಅಲ್ಲ, ಕಾಮನ್. ಓಕೆ, ನೀವು ಒಬ್ಬರೆಲ್ಲ ನರ್ಸಿಂಗಲ್ಲಿ ಭಾಳಷ್ಟು ಓಕೆ ನೋಡ್ತೀರಿ, ನಿಮ್ಮ ಥರನೇ ಕಮೆಂಟ್ ಆಗ್ತಿದ್ದಾರೆ, ವರಿ ಮಾಡ್ಕೋಬೇಡಿ. ನರ್ಸಿಂಗಲ್ಲಿ ಇದ್ದಿದ್ದೆ ಓಕೆ ಅಂದರೆ ಏನಪ್ಪ ಅಂದರೆ ನಿಮ್ಮ ಬೋರ್ಡ್ ಅವರು ಸರಿ ಇಲ್ಲ, ಬಟ್ ಬೋರ್ಡ್ ಅವರು ಬುದ್ಧಿ ಕಲಿಸ್ಬೇಕಂದ್ರೆ ನೀವು ಏನು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಕಾಲ್ ಮಾಡಿ, ಭಾಳಷ್ಟು ಕೂಡ ನಿಮ್ಮ ಪ್ರಿನ್ಸಿಪಾಲ್ ಕಡೆಯಿಂದ ಮೇಲ್ ಮಾಡಿಸಿ, ಅಂದರೆ ಅವ್ರಿಗೊಂದು ಅವೇರ್ನೆಸ್ ಮೂಡುತ್ತೆ. ಸ್ಟೂಡೆಂಟ್ಸ್ ಭಾಳಷ್ಟು ನಮಗೆ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಖಂಡಿತ ಆಗುತ್ತೆ. ಯಾರೋ ಒಂದಿಬ್ಬರು ಮಾಡ್ತಾರೆ, ಬಿಡ್ತಾರೆ, ಬಿಡ್ರಿ ಹಂಗಿದ್ರೆ ಮಾಡೋರು ಮಾಡ್ತಾರೆ ಅಂತಂದರೆ ಮತ್ತೆ ಇಷ್ಟೇ ಆಗೋದು ಅದು ಕತೆ. ಸೊ 38 ಮಾರ್ಕ್ಸ್ ಶೋಯಿಂಗ್ ಫೇಲ್ ವೈ ನೋಡಿ, ಇದನ್ನೇ ಹೇಳ್ತಾರೆ ನೋಡಿ. ಪಾಸಿಂಗ್ ಮಾರ್ಕ್ಸ್ ಬಂದರೂ ಕೂಡ ಫೇಲ್ ಬರ್ತದೆ ಅಂತಂದರೆ ಇಂಥವಕ್ಕೆ ಹೇಳೋದು ಡಾಟಾ ಹ್ಯಾಂಡ್ಲಿಂಗ್ ಮಿಸ್ಸಿಂಗ್ ಅಂತಂದು. ಇದೇ ಏನಾಗುತ್ತೆ, ಈಗ ಚೇಂಜಸ್ ಆಗುತ್ತೆ ಅಷ್ಟೇ. ಓಕೆ, ಇಂಗ್ಲೀಷ್ ಒಳಗೆ ಹೇಳ್ಬೇಕಂತೆ ನೋಡಿ, ದಿಸ್ ರಿಸಲ್ಟ್ ಆಸ್ ನಾಟ್ ಫೈನಲಿ. ಓಕೆ, ಇಷ್ಟೇ ಹೇಳಬಲ್ಲೆ. ಮತ್ತು ನಿಜ ಸರ್, ಓಕೆ 38 ಮೇಲೆ ಬಟ್ ಫೇಲ್. ಓಕೆ, ಇದೇ 38 ಬಂದರೂ ಕೂಡ ಫೇಲ್ ಆಗ್ತದೆ ಸರ್, ಪ್ಲೇಸ್
ಏನು ಮಾಡಬೇಕು ಸರ್? ಓಕೆ ಪ್ಲೀಸ್ ಏನು ಮಾಡ್ಬೇಕು ಸರ್? ಹಾಗೆ ಆದರೆ ಸರ್ ಇದು ರಾಂಗ್ ರಿಸಲ್ಟ್. ಹೌದು, ಇದು ರಾಂಗ್ ರಿಸಲ್ಟ್ ಅಂತಲೇ ಕನ್ಸಿಡರ್ ಆಗ್ತದೆ. ಆ್ಯಂಡ್ ನಿಮ್ಮೊಂದು GNM ಬೋರ್ಡ್ಗೂ ಕೂಡ ಏನಪ್ಪ ಅಂದರೆ ಅವರು ಒಂದು ಸ್ವಲ್ಪ ಈ ಹಳೆಯ ಬೋರ್ಡು ಅಂದರೆ ಹಳೆಯ ಒಂದು ವೆಬ್ಸೈಟ್ ಇಟ್ಕೊಂಡು ಅದರಲ್ಲೇ ಮುಂದುವರಿಸ್ತಿದ್ದಾನೆ ಅಂತಂದರೆ ಒರೆಸ್ದೆ ಯಾಕೆ ಸ್ಟೂಡೆಂಟ್ ಜೊತೆ ಆಟ ಆಡಿಸ್ಬೇಕಂತ ಅನ್ನಿಸ್ತಿದೆ ಅವ್ರಿಗೂ ಕೂಡ. ಯಾಕಂದರೆ ಇದು ಒಂದು ಟೈಮ್ ಅಲ್ರಿ, ಒಂದು ರಿವ್ಯಾಲ್ಯೂಷನ್ ರಿಸಲ್ಟ್ ಬಿಡೋಕೆ ಎಷ್ಟೋ ತಿಂಗಳು ತೊಗೊಂಡ್ರು, ಅದು ಕೂಡ ಈ ರೀತಿ ಕೆಟ್ಟದಾಗಿ ಬಿಟ್ಟಿದ್ದಾರೆ ರಿಸಲ್ಟ್. ಓಕೆ, ಯಾರಿಗೆ ತಾನೇ ಸಿಟ್ಟು ಬರಲ್ಲ, ನಿಮ್ಗೆ ಅಷ್ಟಲ್ಲ, ನಾವು ನೋಡೋರಿಗೆ ನಮಗೆ ಬರ್ತಾಯಿದೆ. ಓಕೆ, ಎನಿವೇ, ಯಾಕಂದರೆ ನಾವು ಅವ್ರ ಕೆಳಗೆ ಕಲಿತಾ ಇದ್ದೀವಿ, ನಾವು ಅವ್ರು ಹೇಳ್ದಂಗೆ ಕೇಳಬೇಕು. ನೀವು ಕೂಡ ಸ್ಟೂಡೆಂಟ್ ಯಾವ ರೀತಿ ಇದ್ದಾರೆ ಅಂತಂದರೆ ಯಾರೋ ಒಂದಿಬ್ಬರು ಮಾಡ್ತಾರೆ ಬಿಟ್ಬಿಡೋಣ ಅಂತ ಬಿಟ್ಟರೆ ಎಷ್ಟೇ ಆಗೋದು. ನಡೀರಿ, ಇಷ್ಟೇ ನಡೀತದೆ. ಓಕೆ, ಸಾಧ್ಯ ಆದರೆ ನಾನು ಹೇಳ್ದಂಗೆ ಮಾಡಿರಿ. ಎಷ್ಟು ಹುಡುಗರು ಆಗುತ್ತಾ ಆಗಲಿ, ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಕಡೆಯಿಂದ ಎಲ್ಲರೂ ಕೂಡ ಮೇಲ್ ಮಾಡ್ತೀರಿ. ಪ್ರತಿಯೊಬ್ಬರು ಸ್ಟೂಡೆಂಟ್ ಹೋಗಿಬಿಟ್ಟು GNM ಬೋರ್ಡ್ಗೆ ಕಾಲ್ ಮಾಡಿ ಸ್ವಲ್ಪ ಅಂದರೆ ಅವ್ರಿಗೆ ಒಂದು ಅವೇರ್ನೆಸ್ ಆದರೂ ಮೂಡೇ ಬಿಡ್ತದೆ. ಇನ್ ಕೇಸ್ ಕಾಲ್ ಪಿಕಪ್ ಮಾಡಿದರೆ ಸ್ವಲ್ಪ ನೀವು ಸ್ಟೂಡೆಂಟ್ ಆಗಿದ್ರು ಚಿಂತಿಲ್ಲ, ಮೊದಲು ರಿಸಲ್ಟ್ ಬಗ್ಗೆ ಒನ್ ಟೈಮ್ ಮೊದಲು ಚೆನ್ನಾಗಿ ಕೇಳ್ಕೊರು. ಓಕೆ, ನೀಟಾಗಿ ಈ ರೀತಿ ಆಗಿದೆ ಸರ್, ಈ ರೀತಿ ಇದೆ. ಅವ್ರು ಏನಾದರೂ ಆಯ್ತಂದರೆ ಇಷ್ಟು ಮಾಡೋಕೆ ಇಷ್ಟು ಅಂದರೆ ಸ್ವಲ್ಪ ಬೈರಿ. ಯಾಕಂತಂದರೆ ಅವ್ರಿಗೆ ಹೇಳ್ತಾರೆ, ಅವ್ರು ಕಾಲ್ ಮಾತಾಡೋರು ಫೈನಲ್ ಅಲ್ಲ, ಅವ್ರು ಬೇರೆಯವ್ರಿಗೆ ತಲುಪಿಸ್ತಾರೆ, ಅದು ಫೈನಲ್ ಆಗಿರ್ತದೆ. ಓಕೆ ಸರ್, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಕನೆಕ್ಟ್ ಆಗ್ತಲ್ಲ ನೋಡಿ, ಕನೆಕ್ಟ್ ಆಗ್ತಲ್ಲ. ನಾವು 1 ಟೈಮ್ 2 ಟೈಮ್ ಮಾಡೋದಲ್ಲ, ನಾವೇ ಕಾಲ್ ಮಾಡ್ತಿರ್ತೀವಿ, ಒಂದು 5-6 ಸತಿ. ಓಕೆ, ಮಾಡಿರಿ ನೀವು ಕೂಡ. ಸರ್, ಈ ರೀತಿ ಎಲ್ಲನೂ ಕೂಡ ಈ ರೀತಿ ಆಗ್ತದವ. ಇದೇ ಹೇಳೋದು ನಾನು, ಇದೇ ಎಲ್ಲನೂ ಕೂಡ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ದಿನ ಟೈಮ್ ಹಿಡಿತದೆ. ಇನ್ನು ಕೆಲವೊಂದಿಷ್ಟು ಮುಂದೆ ಬರುವಂಥ ದಿನಗಳಂದರೆ ಇವತ್ತು ಸ್ವಲ್ಪ ಮಂಡೇ ಇದೆ, ಇವತ್ತು ಏನಾದರೂ ಚೇಂಜಸ್ ಆಗ್ತಿರ್ಬೋದು ನೋಡಿ. ಯಾವಾಗ ರಿಸಲ್ಟ್ ಚೆಕ್ ಮಾಡ್ಕೊತೀರಿ ವೆಬ್ಸೈಟಲ್ಲಿ. ಆ್ಯಕ್ಚುಲಿ ಈಗ ರಿಸಲ್ಟು ವೆಬ್ಸೈಟ್ ಫ್ರೀ ಆಗಿದೆ, ಆರಾಮ್ಸೆ ಓಪನ್ ಆಗ್ತದೆ, ಆರಾಮ್ಸೆ ಚೆಕ್ಔಟ್ ಮಾಡ್ಕೊಬೋದು. ಚೇಂಜಸ್ ಏನಾದರೂ ಆಗ್ತಿರ್ತದೆ, ಒಂದು ಟೈಮ್ ರಿಸಲ್ಟ್ ಆಗೋ ಚೆಕ್ಔಟ್ ಮಾಡ್ಕೊತೀರಿ. ರಿಸಲ್ಟ್ ಯಾರ್ದೆಲ್ಲ ಚೇಂಜ್ ಆಗಿದ್ಮೇಲೆ ಸ್ವಲ್ಪ ನಮಗೆ ತಿಳಿಸಿ. ಯಾಕಂದರೆ ರಿಸಲ್ಟ್ ಇವಾಗ ಬಂದಿರತಕ್ಕಂಥದ್ದು ಕೆಲವೊಂದಿಷ್ಟು ಹುಡುಗರು ಚೇಂಜ್ ಆಗೇ ಆಗ್ತದೆ. ಸೊ ಅಂಥ ಹುಡುಗರು ಇವತ್ತೇ ಆಗ್ಬೋದು ಅಥವಾ ನಾಳೆ ಆಗ್ಬೋದು ಅಥವಾ ನಾಡಿದಾಗ್ಬೋದು, ಒಟ್ಟಿನಲ್ಲಿ ಆಗುತ್ತೆ. ಓಕೆ ಸರಿ, ಏನೇ ಡೌಟ್ಸ್ ಇದ್ದರೂ ಕೂಡ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೂ ಕೂಡ GNMಗೆ ಸಂಬಂಧಪಟ್ಟಾಗಿ ವಾಟ್ಸಪ್ ಚಾನಲ್ ತಿಳಿಸ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.